ನಾಲಿ ಮಾಡಿಕೊಂಡು ಹೊಟ್ಟೆ ಬಟ್ಟೆ ನೋಡಿಕೊಂಡು ನೆಮ್ಮದಿ ಜೀವನ ಸಾಗಿಸುತ್ತಿದ್ದ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ರಾಜಕೀಯ ಕಿಡಿ ನೆಮ್ಮದಿಗೆ ಭಂಗ ತಂದಂತಾಗಿದೆ. ಮಾರಕಾಸ್ತ್ರಗಳು ಝಳಪಿಸಿದ ಪರಿಣಾಮ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾದ ಜೆಡಿಎಸ್ ಕಾರ್ಯಕರ್ತ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಭೂಮಿಶೆಟ್ಟಹಳ್ಳಿ ಗ್ರಾಮದ ಗೋವರ್ಧನರವರಾಗಿದ್ದು, ಇವರ ಬೆರಳುಗಳು ಹಾಗೂ ತಲೆಗೆ ಗಾಯವಾಗಿದ್ದು ಹಲ್ಲೆಗೊಳಗಾದ ಗೋವರ್ಧನ್ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಅದೇ ಗ್ರಾಮದ ಮಂಜುನಾಥ್, ನರೇಂದ್ರ, ಗಣೇಶ್, ಮಹೇಶ್ ರವರು ಗೋವರ್ಧನ್ ರವರ ಮೇಲೆ ಹಲ್ಲೆ ಮಾಡಿದವರಾಗಿದ್ದಾರೆ. ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ರವರು ಭೇಟಿ ನೀಡಿ ಗೋವರ್ಧನ್ ರವರ ಯೋಗಕ್ಷೇಮವನ್ನು ವಿಚಾರಿಸಿ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳದಿದ್ದರೆ ಸೋಮವಾರ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಂಸದರ ಎಸ್. ಮುನಿಸ್ವಾಮಿ, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು, ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿರವರ ಜೊತೆಗೂಡಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಪೊಲೀಸರಿಗೆ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಷ್ಟೇ. ಆನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನು ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು, ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು. ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ DYSP ಅವ್ರಿಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ. ಸರಿ, ನಾನು ಕೇಸ್ ಮಾಡೋಕ್ಕೆ ಹೇಳಿದ್ದೀನಿ ಸರ್ ಅಂತ DYSP ಅವರು ಹೇಳಿದ್ರು. ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ. ಯಾಕ್ರಿ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ? ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು, ನೀವು ಏನು ಕೇಸ್ ಮಾಡಬೇಕಾಗಿತ್ತು, ಯಾಕೆ ನೀವು ಅಸಾಲ್ಟ್ ಕೇಸು ಅಂದರೆ ನಿಮ್ಗೆ ಯಾರ್ದು ಒತ್ತಡ ಇದೆ? ಇಲ್ಲ ಸರ್, ಆ ಥರ ಇದ್ದರೆ ನಾನು ರಿಪೋರ್ಟೆಲ್ಲ ಬರಲಿ, ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ನಾನು ಬೆಳಗ್ಗೆ DYSP ಅವ್ರಿಗೂ ಕೂಡ ಈ ಎಲ್ಲ ಚಿತ್ರಗಳು ನನಗೆ ಏನು ವಾಟ್ಸಪ್ಪಲ್ಲಿ ಲಭ್ಯ ಇದ್ದು ಅವೆಲ್ಲ ಚಿತ್ರಗಳನ್ನು ಕೂಡ DYSP ಅವರಿಗೆ ಕಳಿಸ್ಕೊಟ್ಟಿದ್ದೀನಿ, ಮಾತನಾಡಿದ್ದೀನಿ ಅವ್ರಿಗೆ. ನೀವು ಲಾ ಆ್ಯಂಡ್ ಆರ್ಡ್ರು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ. ಈಗ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ, ನಿಮಗೂ ಕೂಡ ಕಳಿಸ್ತೀನಿ. ಲಾಂಗ್ಗಳು ಹಿಡ್ಕೊಂಡು ಮಚ್ಚುಗಳು ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು. ಆದರೆ ನೀವು ಕೋನಪ್ಪಲ್ಲಿಯಲ್ಲಿ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ 2 ಗಂಟೆಯಲ್ಲಿ ಅವ್ರ ಮನೆ ಹತ್ರ ಗಲಾಟೆ ಮಾಡಲಿಕ್ಕೆ ಹೋಗಿದಾಗ ನಾನು KS ಶ್ರೀನಿವಾಸ ರೆಡ್ಡಿ ಅವ್ರಿಗೂ ಹೇಳಿದೆ, ನೀವು ಕಾನೂನನ್ನು ಕೈಗೆತ್ಕೊಳ್ಬಾರ್ದು, ನೀವು ನೀವು ಲಾಂಗ್ ಕೈಯಲ್ಲಿ ಹಿಡ್ಕೊಳ್ಳುವಂಥದ್ದು ಅಪರಾಧ ಹಾಕಿದ್ದಾರೆ. ಅವರು ತಪ್ಪೇನಿಲ್ಲ, ನೀವು ಮಾಡಿದ ತಪ್ಪು. ನೀವು ಆಗಿದ್ದರೆ ನಿಮ್ಗೇನಾದರೂ ತೊಂದರೆ ಆಗಿದ್ದರೆ ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅವ್ರಿಗೂ ಕೂಡ ತಿಳಿಸಿದ್ದೆ. ಇವತ್ತು ಮಚ್ಚುಗಳನ್ನು ಹಿಡ್ಕೊಂಡು ನಡು ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಜನರನ್ನ ಅಂತ ಹೇಳಿದ್ರೆ, ಆದರೆ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಶಾಲಿಟೀಸ್ ಮಾಡ್ತಾ ಇದ್ದೀರಾ ನೀವು ಅನ್ನುವಂಥದ್ದನ್ನು DYSP ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾಕಂದರೆ 2 ಬೆರಳುಗಳು ಅವ್ರ ಫೋಟೋಗಳು ಕಳಿಸಿದ್ದೀನಿ DYSP ಅವರಿಗೆ. ಹಾಗಾಗಿ ಇವತ್ತು ನಾಳೆ ಇದನ್ನು ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತೇಳಿ. ಸೋಮವಾರ ಬೆಳಗ್ಗೆ ನಾನು ನಮ್ಮ IG ಅವ್ರನ್ನ ಮತ್ತು ಲಾ ಆ್ಯಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ಅವರಿಬ್ಬರು ಗಮನಕ್ಕೂ ಕೂಡ ತರ್ತೇವೆ, ತೋರಿಸ್ತೇವೆ. ಅಲ್ಲಿವರೆಗೂ ಇವರೇನು ಮಾಡ್ತಾರೆ ಅಂತ ನೋಡ್ತೀವಿ. ಇವರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ 3 ಗಂಟೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಮತ್ತು ನಮ್ಮ ಸಂಸದರು, ಈಗ ಯಾರು ಮೈತ್ರಿ ಅಭ್ಯರ್ಥಿಯಾಗಿದ್ದರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ 3 ಗಂಟೆಗೆ ಮಾಡ್ತಕ್ಕಂಥದ್ದು. ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ IG ಅವ್ರನ್ನ, ಲಾ ಆ್ಯಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋರಿಸ್ತೀವಿ. ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂಥದ್ದಕ್ಕೆಲ್ಲ ಹಾಮ್ಸ್ ಆಗ್ತಂದರೆ ಇವ್ರಿಗೂ ಕೂಡ ಆಗಬೇಕು. ಮತ್ತು ಈಗ ಆ ಬೆರಳುಗಳು ಯಾವ ಥರ ಕುಯ್ದಿದ್ದಾರೆ, ಇದೇನು ಸಾರ್ವಜನಿಕವಾಗಿ ಮಚ್ಚುಗಳು ಹಿಡ್ಕೊಂಡು ಓಡಾಡುವಂಥದ್ದನ್ನು ಖಂಡಿಸ್ತೇವೆ, ಖಂಡನೀಯ. ಹಾಗಾಗಿ ಗಾಯಾಳು ಇವತ್ತೇನು ಆಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ಮತ್ತು ಈಗ DYSP ಅವ್ರಿಗೆ ಮತ್ತೊಮ್ಮೆ ಮಾತಾಡ್ತೇನೆ. ಬೆಳಗ್ಗೆ ಎಲ್ಲ ಮಾತಾಡಿದ್ದೀವಿ. ಆ ಚಿತ್ರಗಳು ಕೂಡ ಏನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮಗೇನು ಲಭ್ಯ ಇತ್ತು ಅವೆಲ್ಲ ಕೂಡ ಕಳಿಸಿದ್ದೀನಿ. ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು, ಓಡಾಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು, ಮತ್ತು ಅವ್ರಿಗೆ ಬೆರಳುಗಳು ಕುಯ್ದಿರ್ತಕ್ಕಂಥ ಎಲ್ಲವನ್ನ ಕೂಡ ಕಳಿಸಿದ್ದೀನಿ. ಅವ್ರು ಏನು ಕ್ರಮ ತಗೊಳ್ತಾರೆ ನೋಡೋಣ. ಯಾಕಂದರೆ ಇದು ಅಸಾಲ್ಟ್ ಭಾಳ ಲಘುವಾಗಿ ತಗೊಂಡಿದ್ದಾರೆ, ಪೊಲೀಸ್ನವರು ಭಾಳ ಲಘುವಾಗಿ ತಗೊಂಡಿದ್ದಾರೆ. ಈ ರೀತಿ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಮಾಡ್ತೀವಿ. ಸೋಮವಾರ ಅಂತೂ ಇಷ್ಟು ಮಾಡ್ತೀವಿ.